ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಟಾಪ್ 10 ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದುವರೆಗೂ ನಾವು 340 ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೀವಿ. ಇವಾಗ 341ನೇ ಪ್ರಶ್ನೆ ನೋಡ್ತಾ ಬರೋಣ. ತೆಂಗಿನಕಾಯಿ ಸಂಸ್ಕರಣಾ ಘಟಕ ಎಲ್ಲಿ ಸ್ಥಾಪಿಸಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ತೆಂಗಿನಕಾಯಿ ಸಂಸ್ಕರಣಾ ಘಟಕ ಎಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ನೋಡೋಣ ಬನ್ನಿ. ಕೊನೇನಹಳ್ಳಿ ಅಂತಕ್ಕಂಥದ್ದು. ಕೊನೇನಹಳ್ಳಿಯಲ್ಲಿ ತೆಂಗಿನಕಾಯಿ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. 2019ರಲ್ಲಿ ಮಿಲಿಟರಿ ಜೆಂಡರ್ ಅಕ್ವಡೇಟ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡಿ. 2009ರಲ್ಲಿ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತಕ್ಕಂಥದ್ದು. ಉತ್ತರ ಭಾರತದ ಸಮನ್ ಗವಾನಿ ಅಂತಕ್ಕಂಥವ್ರು. ಭಾರತದ ಸಮನ್ ಗವಾನಿ ಅಂತಕ್ಕಂಥವ್ರಿಗೆ 2019ರಲ್ಲಿ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಹಾಗೆ ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಕೂಡ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ. ಆ್ಯಂಡ್ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಅಥವಾ ವಿಡಿಯೋನ ನೋಡ್ತಾ ಇದ್ದರೆ, ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ 343ನೇ ಪ್ರಶ್ನೆ. ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟೈ ಪರ್ವತಗಳನ್ನು ಪ್ರಥಮ ಬಾರಿಗೆ ಏರಿದ ಭಾರತೀಯ ಯಾರು? ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟೈ ಪರ್ವತಗಳನ್ನು ಪ್ರಥಮ ಬಾರಿಗೆ ಏರಿದ ಭಾರತೀಯ ಯಾರು? ಉತ್ತರ ನೋಡೋಣ. ಸತ್ಯದೀಪ್ ಗುಪ್ತಾ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟೈ ಪರ್ವತಗಳನ್ನು ಪ್ರಪ್ರಥಮ ಬಾರಿಗೆ ಏರಿದಂತಹ ಭಾರತೀಯರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 344ನೇ ಪ್ರಶ್ನೆ. 2024ರ ವಿಶ್ವ ತಂಬಾಕು ದಿನದ ಥೀಮ್ ತಿಳಿಸಿ. 2024ರ ವಿಶ್ವ ತಂಬಾಕು ದಿನದ ಥೀಮ್ ತಿಳಿಸಿ ಅಂತಕ್ಕಂಥದ್ದು. ಸ್ನೇಹಿತರೆ, ತುಂಬ ಜನರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಇದ್ದೀರಿ. ಎಲ್ರಿಗೂ ಸಹ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂತಂದರೆ ಅಲ್ಲಿ ಸಹ ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡಿರ್ತೀವಿ. ಅವುಗಳನ್ನು ಸಹ ತಿಳ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಿದ್ರೆ ಇದಕ್ಕೆ ಉತ್ತರ ನೋಡೋಣ. 2024ರ ವಿಶ್ವ ತಂಬಾಕು ದಿನದ ಥೀಮ್ ತಿಳಿಸಿ ಅಂತಕ್ಕಂಥದ್ದು. ಹಾಗಿದ್ರೆ ಉತ್ತರ ನೋಡೋಣ. ತಂಬಾಕು ಮಾಧ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. ತಂಬಾಕು ಮಾಧ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು 2024ರ ವಿಶ್ವ ತಂಬಾಕು ದಿನದ ಥೀಮ್ ಆಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಗಮನಿಸೋಣ. 345ನೇ ಪ್ರಶ್ನೆ. ಯಾವ ಅನ್ಯ ಗ್ರಹದ ಮೇಲೆ ಮೊದಲ ಬಾರಿಗೆ ಮನುಷ್ಯನು ಕಳುಹಿಸಿದ ನೌಕೆಯ ಸಾಫ್ಟ್ ಲ್ಯಾಂಡಿಂಗ್ ಆಯಿತು? ಯಾವ ಅನ್ಯ ಗ್ರಹದ ಮೇಲೆ ಮೊದಲ ಬಾರಿಗೆ ಮನುಷ್ಯನು ಕಳುಹಿಸಿದ ನೌಕೆಯ ಸಾಫ್ಟ್ ಲ್ಯಾಂಡಿಂಗ್ ಆಯಿತು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಿದ್ರೆ ಉತ್ತರ ನೋಡೋಣ ಬನ್ನಿ. ಶುಕ್ರ ಗ್ರಹ. ಯಾವ್ದು ಹೇಳಿ? ಶುಕ್ರ ಗ್ರಹ. ಶುಕ್ರ ಗ್ರಹದ ಮೇಲೆ ಮೊದಲ ಬಾರಿಗೆ ಮನುಷ್ಯನು ಕಳಿಸಿದಂತಹ ನೌಕೆಯ ಸಾಫ್ಟ್ ಲ್ಯಾಂಡಿಂಗ್ ಆಯಿತು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 346ನೇ ಪ್ರಶ್ನೆ. ನಾಗಸಿರಿ ಇದು ಯಾರ ಆತ್ಮಕಥೆಯಾಗಿರುತ್ತೆ? ನಾಗಸಿರಿ ಇದು ಯಾರ ಆತ್ಮಕಥೆಯಾಗಿರುತ್ತೆ? ಸ್ನೇಹಿತರೆ, ಈಗಾಗಲೇ ನಾವು 300 ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ. 500 ಪ್ರಶ್ನೆಗಳು ಕಂಪ್ಲೀಟ್ ಆದ ನಂತರ ಇದರ ಒಂದು ಕಂಪ್ಲೀಟ್ PDF ನೋಟ್ಸ್ ರೆಡಿ ಆಗುತ್ತೆ. ನಿಮ್ಗೆ ಬೇಕು ಅಂದರೆ ಖಂಡಿತ ಅದನ್ನು ತೊಗೊಳ್ಬಹುದು. ಓಕೆ, ಬೇಕನ್ನೋರು ಕಮೆಂಟ್ ಮಾಡಿ, ನಿಮಗೆ ತಲುಪಿಸ್ತೀನಿ. ಓಕೆನಾ? ಹಾಗಿದ್ರೆ ನಾಗಸಿರಿ ಇದು ಯಾರ ಆತ್ಮಕಥೆ? HL ನಾಗೇಗೌಡ. ಯಾರು? HL ನಾಗೇಗೌಡ ಅವರ ಒಂದು ಆತ್ಮಕಥೆಯಾಗಿರುತ್ತೆ ನಾಗಸಿರಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ. ಹಾಗಿದ್ರೆ ಮುಂದಿನ ಪ್ರಶ್ನೆ 347ನೇ ಪ್ರಶ್ನೆ. ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಎಲ್ರಿಗೂ ಸಹ ಗೊತ್ತಿರತ್ತೆ. ಗೊತ್ತಿಲ್ಲದೆ ಇರೋರಿಗೂ ಸಹ ಹೆಲ್ಪ್ ಆಗಲಿ. ಭಾರತದ ಈಗಿನ ರಾಷ್ಟ್ರಪತಿ ಯಾರು ಹಾಗಾದರೆ? ಉತ್ತರ ಬಂದು ದ್ರೌಪದಿ ಮುರ್ಮು ಅವರು ಭಾರತದ ಸದ್ಯದ ಈಗಿನ ರಾಷ್ಟ್ರಪತಿ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಹಾಗಿದ್ರೆ ಮುಂದಿನ ಪ್ರಶ್ನೆ 348ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ರಾಮ ಸೇತು
ಎಂಬುದು ಯಾವ ದೇಶಗಳ ನಡುವೆ ಇದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ರಾಮ ಸೇತು ಎಂಬುದು ಯಾವ ದೇಶಗಳ ನಡುವೆ ಇದೆ? ಎಸ್, ಉತ್ತರ ನೋಡಿ, ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ಇವು ರಾಮಸೇತು ಎಂಬುದು ಈ ಎರಡೂ ದೇಶಗಳ ನಡುವೆ ಕಂಡುಬಂದಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಕನ್ನಡದ ನಾಡೋಜ ಯಾರು? ಕನ್ನಡದ ನಾಡೋಜ ಯಾರು ಅಥವಾ ಕನ್ನಡದ ನಾಡೋಜ ಎಂದು ಯಾರನ್ನು ಕರಿತೇವೆ ಅಂತಕ್ಕಂಥದ್ದು. ಎಸ್ ಆಗಿದ್ರೆ ಮುಂದಿನ ಉತ್ತರ ಮುಳಿಯ ತಿಮ್ಮಪ್ಪಯ್ಯ. ನೋಡಿ, ಆನ್ಸರ್ ಹೇಳಿದೆ ಮುಂದೆ ಹೋಗ್ತಾ ಇದ್ದೀನಿ. ಕನ್ನಡದ ನಾಡೋಜ ಎಂದು ಮುಳಿಯ ತಿಮ್ಮಪ್ಪಯ್ಯ ಅವರನ್ನು ಕರಿತೇವೆ. ಓಕೆ, ಎಸ್, ಈ ಕ್ಲಾಸಿನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಆ್ಯಂಡ್ 350ನೇ ಪ್ರಶ್ನೆ. ಮಾನವ ಭ್ರೂಣದ ಬ್ಲಾಕ್ ಬಾಕ್ಸ್ ಪೀರಿಯಡ್ ಎಷ್ಟು ದಿನಗಳ ಅವಧಿಯದ್ದಾಗಿರುತ್ತದೆ? ನೋಡಿ ಪ್ರಶ್ನೆ, ಮಾನವ ಭ್ರೂಣದ ಬ್ಲಾಕ್ ಬಾಕ್ಸ್ ಪೀರಿಯಡ್ ಎಷ್ಟು ದಿನಗಳ ಅವಧಿಯದ್ದಾಗಿರುತ್ತೆ ಅಂತ. ಎಸ್ ಆಗಿದ್ರೆ ಉತ್ತರ ನೋಡೋಣ ಸ್ನೇಹಿತರೆ, 14 ದಿನಗಳು ಅಂತ ಇದೆ ನೋಡಿ. ಮಾನವ ಭ್ರೂಣದ ಬ್ಲಾಕ್ ಬಾಕ್ಸ್ ಪೀರಿಯಡ್ 14 ದಿನಗಳ ಅವಧಿಯದ್ದಾಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ಎಸ್, ಐ ಥಿಂಕ್ ಈ ಕ್ಲಾಸ್ ಅಥವಾ ಈ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಆಗಲೇ ಹೇಳಿದ ಹಾಗೆ ಎಲ್ಲರಿಗೂ ಸಹ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟಲ್ಲಿ ಬರೆದು ತಿಳಿಸಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.